ರಾಮಾಸ್ತ್ರದ ವಿರುದ್ಧ ರಾಮಾಸ್ತ್ರವೇ ಬಳಸುತ್ತಾ ಕಾಂಗ್ರೆಸ್ ಹಿಂದೂ ವಿರೋಧಿ ಅಂತ ಬಿಂಬಿಸ್ತಾ ಇರುವಂತಹ ಬಿಜೆಪಿ ಈಗ ಹಿಂದೂ ವಿರೋಧಿ ಹಣೆಪಟ್ಟಿ ಕಿತ್ತೊಗೆಯೋದಕ್ಕೂ ಕೂಡ ಕಾಂಗ್ರೆಸ್ ರಣತಂತ್ರ ರೂಪಿಸ್ತಾ ಇದೆ. ರಾಮ ಮಂದಿರ ಉದ್ಘಾಟನೆಯಲ್ಲಾದ ಡ್ಯಾಮೇಜ್ ಪ್ಯಾಚಪ್ ಮಾಡಿಕೊಳ್ಳೋದಕ್ಕೆ ಮುಂದಾಗ್ತಾ ಇದೆ. ಆ ಡ್ಯಾಮೇಜ್ ಸರಿಪಡಿಸಿಕೊಳ್ಳೋದಕ್ಕೆ ಕಾಂಗ್ರೆಸ್ನಿಂದಲೂ ಕೂಡ ರಾಮ ಜಪ ಮಾಡಲಾಗುತ್ತಂತೆ. ಉತ್ತರ ಪ್ರದೇಶದಲ್ಲಿ 100 ಶ್ರೀರಾಮನ ದೇವಸ್ಥಾನಗಳನ್ನು ಅಭಿವೃದ್ಧಿ ಮಾಡ್ತೀವಿ ಅಂತೇಳಿ ಬಜೆಟಲ್ಲಿ ನಾವು ಮುಖ್ಯಮಂತ್ರಿಗಳಿಗೆ ಪ್ರಪೋಸಲ್ ಕೊಟ್ಟಿದ್ದೀವಿ. ಬರೀ ರಾಮ ದೇವಸ್ಥಾನ ಅಂತಲ್ಲ, ಮುಖ್ಯವಾಗಿ ಈ ಸಲ ರಾಮನ ದೇವಸ್ಥಾನ ಜೊತೆಗೆ ಆಂಜನೇಯ, ಈಶ್ವರ ಎಲ್ಲ ದೇವರುಗಳು ಇರ್ತಾರಲ್ಲ, ಈಗಲೂ ಕೂಡ ಎಲ್ಲ ದೇವಸ್ಥಾನಗಳಿಗೂ ಅನುದಾನ ಕೊಡ್ತೀವಿ. ಈ ಸಲ ಪ್ರಪೋಸಲ್ ಕೊಟ್ಟಿದ್ದೀವಿ. ನೋಡೋಣ, ಮುಖ್ಯಮಂತ್ರಿಗಳು ಬಜೆಟ್ ಇದೆಯಲ್ಲ ಎಷ್ಟು ಹಣ ಕೊಡ್ತಾರೋ ನೋಡಿಕೊಂಡು. 100 ಶ್ರೀರಾಮನ ದೇವಸ್ಥಾನಗಳನ್ನ ಜೀರ್ಣೋದ್ಧಾರ ಮಾಡಲಿಕ್ಕೆ ಮುಂದಾಗಿರ್ತಕ್ಕಂಥದ್ದು. ಹೌದು, ಬಿಜೆಪಿ ಅವರಿಗೆ ಎಲ್ಲೋ ಒಂದು ಕಡೆ ಟಕ್ಕರ್ ಕೊಡ್ಲಿಕ್ಕೆ. ಈಗ ನಾವೆಲ್ಲ ಹಿಂದೂಗಳು ಅಲ್ವಾ, ಎಷ್ಟು ವರ್ಷದಿಂದ, ಸಾವಿರಾರು ವರ್ಷದಿಂದ ಸನಾತನ ಧರ್ಮ ನಮ್ಮದು ಅಲ್ವಾ, ಅತ್ಯಂತ ಹಳೆಯ ಧರ್ಮ ನಮ್ಮದು. ನಾವೆಲ್ಲ ಶ್ರೀರಾಮನ ಎಷ್ಟು ವರ್ಷದಿಂದ ಪೂಜೆ ಮಾಡ್ತೀವಿ? ಸಾವಿರಾರು ವರ್ಷದಿಂದ ಪೂಜೆ ಮಾಡ್ತೀವೋ ಇಲ್ವೋ? ಗ್ರಾಮಗಳಲ್ಲಿ ಶ್ರೀರಾಮಂದು ದೇವಸ್ಥಾನ ಇರುತ್ತೆ, ಆಂಜನೇಯಂದಿರುತ್ತೆ, ಈಶ್ವರಂದಿರುತ್ತೆ, ಬೇರೆ ಬೇರೆ ಎಲ್ಲ ದೇವರುಗಳು ಇರುತ್ತೆ. ಹೊಸದಾಗಿ ಏನು ಮಾಡ್ತಿಲ್ವಲ್ಲ ನಾವು. ಬಿ ಜೆ ಪಿಯವರು ಹೊಸದೇ ಅಷ್ಟೇ. ನಾವು ಧರ್ಮದಲ್ಲಿ ರಾಜಕೀಯ ಬೆರೆಸೋಲ್ಲ, ಬಿ ಜೆ ಪಿಯವರು ಧರ್ಮದಲ್ಲಿ ರಾಜಕೀಯ ಬೆರೆಸ್ತಾರೆ. ಬಿ ಜೆ ಪಿಯವರು ರಾಮ ಅಂತಿರೋದು 45 ವರ್ಷದ ಈಚೆಗೆ, 2080ರಿಂದ ಈಚೆಗೆ ಅಷ್ಟೇ. ನಾವು ಸಾವಿರಾರು ವರ್ಷದಿಂದ ಹೇಳ್ತೀವಿ. ಒಟ್ಟು ಎಷ್ಟು ದೇವಸ್ಥಾನಗಳು ಸರ್ ಅಲ್ಲಿ ಗುರುತು ಮಾಡಿದ್ದೀರಾ ಆಲ್ರೆಡಿ? ರಾಮನ ದೇವಸ್ಥಾನಗಳು ಎಷ್ಟಿದೆ ಅದರಲ್ಲಿ? ನಾವು ಹೇಳಿದ್ದೀವಿ, ಕನಿಷ್ಠ 100 ಅಭಿವೃದ್ಧಿ ಮಾಡೋಣ ಅಂತ ಪ್ಲ್ಯಾನ್ ಮಾಡಿದ್ದೀವಿ. ಅಂದರೆ ನಮಗೆ ಮುಖ್ಯಮಂತ್ರಿಗಳಿಗೆ ನಾವು ಗಮನಕ್ಕೆ ತಂದಿದ್ದೀವಿ. ನಮಗೆ ಪ್ರತಿ ವರ್ಷ ನಮ್ಮ ಮುಜರಾಯಿ ಇಲಾಖೆಗೆ ಹಣ ಬಂದೇ ಬರುತ್ತೆ, ಅದನ್ನೇ ಬಳಸ್ಕೊಳ್ತೀವಿ. ಸ್ವಲ್ಪ ಜಾಸ್ತಿ ಕೊಟ್ಟರೆ ಇನ್ನೂ ಜಾಸ್ತಿ ಅಂತೇಳಿ ಈ ಸಂದರ್ಭದಲ್ಲಿ ಶ್ರೀರಾಮನ ದೇವಸ್ಥಾನಗಳನ್ನೇ ಅಭಿವೃದ್ಧಿ ಮಾಡಲಿಕ್ಕೆ ಆಯ್ಕೆ ಮಾಡೋದ್ರ ಮೂಲಕ ಕಾಂಗ್ರೆಸ್ ಬೇರೆದೇ ಏನೋ ಮೆಸೇಜ್ ಕೊಡ್ತಾ ಇದೆಯಾ? ರಾಮ ಆದರ್ಶ ಪುರುಷ. ಈಗ ರಾಮರಾಜ್ಯ ಇರಬೇಕಂತ ಯಾಕೆ ಹೇಳ್ತೀವಿ ನಾವು? ಬೇರೆ ರಾಜ್ಯ, ಲಕ್ಷ್ಮಣ ರಾಜ್ಯ ಅಂತ ಯಾಕೆ ಹೇಳಲ್ಲ? ಈಶ್ವರ ರಾಜ್ಯ ಅಂತ ಯಾಕೆ ಹೇಳಲ್ಲ? ರಾಮರಾಜ್ಯ ಅಂತ ಯಾಕೆ ಹೇಳ್ತೀವಿ ನಾವು ಅಲ್ವಾ? ರಾಮ ಅಂದರೆ ಒಬ್ಬ ಆದರ್ಶ ಪುರುಷ ಅಂತ. ಎಷ್ಟು ಹಣ ಕೇಳಿದ್ದೀರಾ ಸರ್? ಎಷ್ಟು? ಅವ್ರಿಗೂ ನಮ್ಮ ಹತ್ರನೂ ಹಣ ಇದೆ, ಅವರು ಹಣ ಕೊಡಲಿ. ರಾಮನ ದೇವಸ್ಥಾನದ ಜೊತೆಗೆ ಬೇರೆ ದೇವಸ್ಥಾನಗಳು ಮಾಡ್ತೀವಿ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.